80-20% ಮ್ಯಾಗ ವ್ಯವಹಾರ ಐತಿ. ಅವರು ಹೇಳ್ತಾರೆ ಈ ರೀತಿ ಘಟನೆ ಆಗಬಾರದು. ರಾಮೇಶ್ವರ ಏನೋ ಬ್ಲಾಸ್ಟ್ ಆಯ್ತಲ್ಲ ಕ್ಯಾಂಟೀನ್ ಏನು ಹೋಟೆಲ್ದಲ್ಲಿ, ಅದಕ್ಕೇನು ಹೇಳಿದ್ರಿ ಅವರು? ಸಿಲಿಂಡರ್ ಬ್ಲಾಸ್ಟ್, ಪರ್ಸನಲ್ ಎಮ್ಯುನಿಟಿ. ವಾಹ್, ಶರಣ ಪ್ರಕಾಶ್ ವೀರಶೈವ ಲಿಂಗಾಯತ ಲೀಡರ್. ಸಿಲ್ಲಿ ಘಟನೆ. ವಾ ಶರಣ ಪ್ರಕಾಶ, ಬಸವಣ್ಣ ತತ್ವ, ಬಸವಣ್ಣ ಇದೇ ಹೇಳಲ್ಲ. ಯಾರ್ದಾರ ಮನ್ಯಾಗ ಹೊಡೆದ್ರ ನೀವು ಸಿಲ್ಲಿ ಘಟನೆ ಅಂತ ಹೇಳ ಬಸವಣ್ಣ ಹೇಳೋಣ. ಬಸವಣ್ಣನ ಉಪಯೋಗ ತಗೋತೀರಿ, ವೀರಶೈವ ಲಿಂಗಾಯತರಿಗೆ ಕರೆ ಕೊಡ್ತೀರಿ. ಅರೆ ಇವತ್ತು ನಮ್ಮ ಸಮಾಜನಾಗ ಆಗಿರ್ತಲ್ಲ, ಇವತ್ತು ನಿಮ್ಮ ಹೇಳಿಕೆ ಏನು ಅನ್ನೋಂಥದ್ದು ಇವತ್ತು ಹೇಳ್ರಪ್ಪ. ನಿಮ್ ತಮ್ಮಿದ್ರೆ ನಿನ್ನೆ ಸಂತೋಷ್ ಲಾಡ್ ಬಂದಿದ್ರೆ ಕಾಣಿಸ್ತೈತಿ. ಅವ್ರು ಹೇಳ್ತಾರೆ ಯತ್ನಾಡ್ರು ಬರೇ ಮುಸ್ಲಿಮ್ರದಿದ್ರೆ ಅಷ್ಟೇ ಮಾತಾಡ್ತಾರೆ. ನಾವು ಮುಸ್ಲಿಮ್ರಿದ್ರು ಮಾತಾಡ್ತೀವಿ, ಹಿಂದೂಗಳು ತಪ್ಪು ಮಾಡಿದ್ರು ಮಾತಾಡ್ತೀವಿ, ನಮ್ಮ ಪಾರ್ಟಿಯವ್ರು ತಪ್ಪು ಮಾಡಿದ್ರು ಮಾತಾಡ್ತೀವಿ. ನಿಮಗೆ ದಮ್ಮ ಐತೇನಪ್ಪ ಸಂತೋಷ? ಸುಮ್ಮನೆ ನೋಡ್ರಿ ಪಾಪ ಒಂದು ಹೆಣ್ಮಗಳು, ನಮ್ಮ ಹಿಂದೂ ಹೆಣ್ಮಗಳದ್ದು ಇವತ್ತು ಘಟನೆ ಏನಿದೆ ಅದು ನಮ್ಮ ಪಾರ್ಟಿಯವರು ಅಲ್ಲ, ಕಾರ್ಪೊರೇಟರ್ ಅವರು, ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರ್ ರೀ. ಅವತ್ತು ನಾವು ಹೋದಾಗ ಅವ್ರು ಹೇಳಿದ್ರು, ಅವರು ತಂದೆ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಅವರು ಫೋನ್ ಮಾಡಿ ತಮ್ಮ ಪಕ್ಷದ ಕಾರ್ಪೊರೇಟರ್ ಕೂಡ ಮಾತಾಡಕ್ತಾರಲ್ಲ, ಅದೇ ಆ ಫಯಾಜನ ಮನೆಗೆ ಸೆಕ್ಯೂರಿಟಿ ಕೊಡ್ತಾರೆ. ಫಯಾಜನ ಮನೆಗೆ ಸೆಕ್ಯೂರಿಟಿ, ಇವ್ರ ಮನೆಗೆ ಯಾರು ಬೇಕಾದ್ರೂ ಹೋಗ್ಬೋದು. ನಾ ಇಷ್ಟೇ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಜನರಿಗೆ, ಇದು ದೇಶದ ಜನರಿಗೆ ಇಷ್ಟೇ ನಾವು ವಿಚಾರ ಮಾಡಬೇಕು. ಎಲ್ಲರೇ ಒಂದು ಹಿರೇಮಠರ ಮನ್ಯಾಗ ಆಗೈತೆ ಅಂತೇಳಿ ನಾವು ಮರೆತು ಮತ್ತೆ ಅಂಥವ್ರ ಕೈಯಾಗ ಅಧಿಕಾರ ಕೊಟ್ರೆ, ಭಾರತ ಬಿಟ್ರೆ ಹಿಂದೂಗಳಿಗೆ ಮತ್ತೊಂದು ದೇಶ ಇಲ್ಲ. ಅವ್ರಿಗೆ 100 ದೇಶ ಅದಾವು. ನಮಗೆಲ್ಲೇ ದೇಶ ಐತಿ ಹೇಳ್ರಪ್ಪ? ಇದೊಂದು ಕರ್ನಾಟಕ, ಭಾರತ ಎತ್ತೇನೋ ಪುಣ್ಯಾಕ. ನೀವೆಲ್ಲ ಗಟ್ಟಿ ನಿರ್ಣಯ ಮಾಡಿ 10 ವರ್ಷದ ಹಿಂದೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿರತ್ತೇಳಿ 10 ವರ್ಷನಾಗ ದೇಶ ಕಂಟ್ರೋಲ್ ಐತಿ. ನೀವೇನಾರೇ ರಾಹುಲ್ ಗಾಂಧಿ ಅವ್ರಕಾಗಿ ದೇಶ ಕೊಟ್ರೆ 5 ವರ್ಷನಾಗ ಪಾಕಿಸ್ತಾನ ಮಾಡ್ತಾರೆ. ಪಾಕಿಸ್ತಾನದಂಗೆ ಅದ ನಾವು ನೋಡ್ಲಿಕ್ಕೆ. ಮತ್ತ ಅಂತವ್ನು ಮೋತಿರಿ ನೋಡಿ ನಾಳೆ ಏನು ಮಷಿನ್ ಒತ್ತಾಗ ಅವಾಗಲೇ ನಿಮ್ ತಲೆಯಾಗ ಬರಲಿ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಒಂದು ತಲೆಯಾಗಿ ಇಟ್ಕೋರಿ. ನಾಳೆ ನನ್ನ ಕುಟುಂಬದ ಪರಿಸ್ಥಿತಿ ಏನಪ್ಪ ಅಂತ ತಲೆ ಇಟ್ಟವ್ರು ಕಾಂಗ್ರೆಸ್ ಒಳಗೆ ಹೇಳ್ತೀನಿ ನಾ. ನೀವು ಅಡ್ಡಾಡ್ರಿ ಅವ್ರ ನೋಡನೆ. ಅವ್ರು ಏನು ಭಾರಿ ನಿಷ್ಠಾವಂತರಿ ರೀ. ಇದೊಂದು ಸಲ 28 ಕಡೆ ಲಗ ಹೊಡಿಸಿದ್ರಲ್ಲ, ಮುಂದೆ ನನ್ನ ಮಕ್ಕಳು ಸೀದಾ ತಾನೇ ಬರ್ತಾರೆ. ಇಲ್ಲಿವರೆಗೆ ಆಗೋದಿಲ್ಲ ಅವ್ರು. ಅವ್ರಿಗೇನಾಗೈತೆ ಅಂದ್ರೆ ಹಿಂದೂಗಳು ಓಟ್ ತಗೋತೀವಿ ನಾವು, ರೊಕ್ಕ ಕೊಟ್ರಾಯ್ತು, 2000 ರೂಪಾಯಿ ಕೊಟ್ರಾಯ್ತು, ಒಂದು ಓಟ್ ಹಾಕ್ತೈತಿ. ಇಲ್ಲಿ ಬೇಕು ನಡ್ಸ್ಯಾರ ಈಗ पिछले इलेक्शन में 1000 देते, इस इलेक्शन में 2000 देंगे. ये हिंदुओं तो ದುಡ್ಡಾಲೆ डालते हैं. ಈ ಸಲ ನೀವು ಸರಿಯಾಗಿ ಬುದ್ಧಿ ಕಲಿಸಿದ್ರ ನಿಮ್ಮ ಭವಿಷ್ಯ ಒಳ್ಳೇದಾಗ್ತದೆ. ಅದಕ್ಕೆ ನಮ್ಮ ಭವಿಷ್ಯ ಸಲುವಾಗಿ ಬಂಧುಗಳೇ, ಇವತ್ತು ನ್ಯಾಯ ಹಿರೇಮಠರ ಏನಿದು ದೊಡ್ಡ ಒಂದು ಅನ್ಯಾಯ ಆಗಿದೆ. ಅದಕ್ಕೆ ಪ್ರತಿಭಟನೆ ನಿಮ್ಮ ಕೈಯಾಗಿದೆ. ನಾಳೆ 7ನೇ ತಾರೀಕಿಗೆ ಇಲ್ಲಿ 8 ಮಂದಿ ಕೂಡಿ ಅನ್ನೋದು ಮಾತು ಅಲ್ಲ. 7ನೇ ತಾರೀಕಿಗೆ ಇದು ಹೆಂಗೆ ಹೋದ್ರಲಾಕತ್ತೈತಲ್ಲ ಕೊಯ್ ಅಂತೇಳಿ, 7ನೇ ತಾರೀಕಿಗೆ ಅಲ್ಲಿ ಕೊಯ್ ಅನ್ಸ್ರಿ, ಇವರೆಲ್ಲ ಗೊಯ್ ಅಂತ ಮ್ಯಾಗ ಹೋಗಿ ತರಿಸ್ಬೇಕು. ಮಾತು